ಶ್ರೀನಿವಾಸಪುರ ತಾಲೂಕಿನ ಕೊತ್ತಪೇಟೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ರಮೇಶ್ ಕುಟುಂಬದಿಂದ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್, ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಹಾಗೂ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂಬ ಉದ್ದೇಶದಿಂದ ಪ್ರತಿ ವರ್ಷ ಸಹಾಯ ಮಾಡುತ್ತಿದ್ದು, ಕೇವಲ ಪ್ರಾಥಮಿಕ ಶಾಲೆ ಮಾತ್ರವಲ್ಲದೆ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೂ ಆರ್ಥಿಕ ನೆರವು ನೀಡಲಾಗುತ್ತಿದೆ ಎಂದರು. ಇನ್ನು ಮುಂದಿನ ದಿನಗಳಲ್ಲಿ ಈ ಸೇವೆಯನ್ನ ಮತ್ತಷ್ಟು ವಿಸ್ತರಿಸಲಾಗುವುದು. ಪಚ್ಚರಮಾಕಪಲ್ಲಿ ಮಂಡಲ್ ಪ್ರಧಾನಿಯಾಗಿದ್ದ ದಿವಂಗತ ವೆಂಕಟಸ್ವಾಮಿ ರೆಡ್ಡಿ ಅವರ ಅಳಿಯನಾಗಿ ಅವರು ಸಮಾಜಕ್ಕಾಗಿ ಮಾಡಿದ ಜನಪರ ಸೇವೆಗಳನ್ನು ಮುಂದುವರಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಈ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿರುವುದಾಗಿ, ಸತತವಾಗಿ 16 ವರ್ಷಗಳಿಂದ ಪ್ರತಿ ವರ್ಷ ಒಂದೊಂದು ಸರ್ಕಾರಿ ಶಾಲೆಯನ್ನ ಆಯ್ಕೆ ಮಾಡಿಕೊಂಡು ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ, ಲೇಖನ ಸಾಮಗ್ರಿ ಹಾಗೂ ಉನ್ನತ ವ್ಯಾಸಂಗಕ್ಕೆ ಆರ್ಥಿಕ ನೆರವು ನೀಡಲಾಗುತ್ತಿದೆ ಎಂದರು. ಅವರು ಹಾಕಿಕೊಟ್ಟಂತ ಹೆಜ್ಜೆ ಅದನ್ನು ನಾವು ಅವ್ರು ಹಾಕ್ಕೊಟ್ಟಂಥ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ಅವರು ಏನು ಮಾಡಿದ್ರು ಅನ್ನೋದು ಈಗೀಗ ನಮಗೆ ಗೊತ್ತಾಗ್ತಾ ಇದೆ. ಅವರು ಇದ್ದಂಥ ಕಾಲದಲ್ಲಿ ಹೆಂಗಿತ್ತು, ಪಂಚಾಯತಿ ಹೆಂಗಿತ್ತು, ಊರುಗಳು ಹೆಂಗಿರ್ತಿದ್ವು, ಯಾವ ಥರ ಕೆಲಸ ನಡೀತಾ ಇತ್ತು ಅಂದ್ಬಿಟ್ಟು. ಬಟ್ ಅವರ ಒಂದು ಜ್ಞಾಪಕಾರ್ಥವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀನಿ. ಇದು ಈ ಊರಲ್ಲಿ ಈ ಸತಿ ಮೊದಲು ಬಾರಿಗೆ ಕೊಡ್ತಾ ಇದ್ದೀನಿ. ಈ ಹಿಂದೆ 15 ವರ್ಷದಿಂದ ಪಶ್ಚಿಮ ಮಕ್ಕಳು ಕೊಡ್ತಾ ಇದ್ದೆ. ಆಮೇಲೆ ಸುಮಾರು ಬೇರೆ ಬೇರೆ ಶಾಲೆಗಳಲ್ಲಿ ಯೋಗ ತರಬೇತಿಗಾಗಲಿ ಅಥವಾ ಇನ್ನು ಏನಾದರೂ ಬಡವರ ಮಕ್ಕಳಿಗಾಗಲಿ ಯಾವುದಾದ್ರೂ ವಿದ್ಯಾಭ್ಯಾಸಕ್ಕೆ ಏನಾದರೂ ತೊಂದರೆ ಇದ್ದರೆ, ಆ ಥರ ಏನಾದರೂ ಅವರಿಗೆ ಬೇಕಾಗಿದ್ದರೆ ನನ್ನನ್ನು ಬಂದು ಸಂಪರ್ಕ ಮಾಡ್ತಾಯಿದ್ರು. ನಾವು ಅವರಿಗೆ ಸಹಾಯ ಮಾಡ್ತಾಯಿದ್ವಿ. ಹೆಚ್ಚಾಗಿ ನಾನು ಲಕ್ಷ್ಮೀಪುರ ಪ್ರೌಢಶಾಲೆಯಲ್ಲಿ ತುಂಬ ಶಾಲೆ ಆಸಕ್ತಿ ಇಟ್ಕೊಂಡು ಅಲ್ಲಿನ ಶಿಕ್ಷಕರು, ಮುಖ್ಯೋಪಾಧ್ಯಾಯರೆಲ್ಲ ನನಗೆ ತುಂಬ ಪರಿಚಯ ಇದ್ದಾರೆ. ಅದೊಂದು ವಿಷಯ ಹೇಳಬೇಕೇನಂತಂದರೆ, ನಾನು ಸುಮಾರು 10 ವರ್ಷದಿಂದ ಇವಾಗ ಶಾಲೆಯಲ್ಲಿ ಒಡನಾಟ ಇಟ್ಕೊಂಡಿದ್ದೀವಿ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಪ್ರತಿ ವರ್ಷ 100% ರಿಸಲ್ಟ್ ಬರ್ತಾಯಿದೆ ಲಕ್ಷ್ಮೀಪುರ ಪ್ರೌಢಶಾಲೆಗೆ. ಆ ಪ್ರೌಢಶಾಲೆಗೆ ಹೋಗೋದೆಲ್ಲ ನಮ್ಮ ಸುತ್ತಮುತ್ತಲು ಗ್ರಾಮಸ್ಥರೇ. 7ನೇ ಕ್ಲಾಸ್ ಆದಮೇಲೆ 8ನೇ ಕ್ಲಾಸಿಗೆ ಸೇರೋದು ಅಲ್ಲಿಗೆ. ಸೊ ಅಲ್ಲೂ ಅಷ್ಟೇ 25,000 ನಗದು ಬಹುಮಾನ ಕೊಡ್ತೀನಿ ಹೆಚ್ಚಿನ ಅಂಕ ಗಳಿಸಿರೋ ವಿದ್ಯಾರ್ಥಿಗಳಿಗೆ. ಸುಮಾರು 10-15 ವರ್ಷದಿಂದ ಮಾಡ್ತಾ ಇದ್ದೀವಿ ಅದೆಲ್ಲ. ಸೊ ಒಟ್ಟಿನಲ್ಲಿ ಶಿಕ್ಷಣಕ್ಕೆ ನನ್ನ ಬೆಂಬಲ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.